ವ್ಯವಸ್ಥನ್ನ ಅಂಟಿಸಿರೋ ಅವ್ರ ಮನೆ ಬಾಗಿಲಿಗೆ ಅಡಚಣೆ ಮಾಡಿ ಅವರ ಸ್ವಯಾರ್ಜಿತವಾದ ಜಾಗಕ್ಕೆ ಅಂಟಿಸಿದ್ರೆ ತಪ್ಪಾಗುತ್ತೆ. ಅದನ್ನ ಅಂಟಿಸಿದ್ರು ಒಂದೇ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಗಲಾಟೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಎಲ್ಲ ಅಂಟಿಸ್ತಾರೆ. ಈಗ ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂದ್ರೆ ಯಾರ್ದು ಅಂಟಿಸಿದಾರೋ ಅಲ್ಲಿ? ವಾಲ್ಮೀಕಿ ಮಹಾಶಯರ ಒಬ್ಬ ಈ ದೇಶದ ಚರಿತ್ರೆಯನ್ನು ಬರೆದಂಥವರು, ರಾಮಾಯಣ ಬರೆದಂಥ ಮಹಾನ್ ತ್ಯಾಗಿಗಳ ಫೋಟೋನ ವಾಲ್ ಪೋಸ್ಟನ್ನು ಅಂಟಿಸಿದ್ದಾರೆ. ತಪ್ಪೇನಿದೆ? ಅದಕ್ಕೆ ಯಾತಕ್ಕೆ ನಾವು ಏನು ಜಿದ್ದಿಗೆ ಹಾಕ್ತಾರ? ಏನಿ ಭರತ್ ರೆಡ್ಡಿ ಫೋಟೋ ತಗೊಂಡು ಎಲ್ಲಿ ಹಾಕಿದ್ರಾ? ಅವ್ರ ಮನೆ ಮುಂದಕ್ಕೆ ಹೊಸ ವರ್ಷಕ್ಕೆ ಹಾಕಿರೋದು ವಾಲ್ಮೀಕಿ ಅವ್ರ ಫೋಟೋ. ವಾಲ್ಮೀಕಿ ಅವರ ಫೋಟೋ ಹಾಕಿದಾಗ ನೀವ್ಯಾಕೆ ಅಸೂಯೆ ಪಟ್ಕೊತೀರಿ? ಇನ್ನೂ ಒಳ್ಳೆ ಸಂತೋಷ ಪಡಬೇಕು. ಒಂದು ವೇಳೆ ಟ್ರಾಫಿಕ್ಕಿಗೆ ತೊಂದರೆ ಆಗೋ ರೀತಿಯಲ್ಲಿ ಏನಾದರೂ ಅಡಚಣೆ ಮಾಡಿದರೆ ಕಂಪ್ಲೇಂಟ್ ಕೊಟ್ಟು ಬುದ್ಧಿ ಹೇಳಿ ತೆಗಿಸ್ಬೇಕು, ಕಂಪ್ಲೇಂಟ್ ಕೊಡಬೇಕು, ಪೊಲೀಸ್ ಕಂಪ್ಲೇಂಟ್. ಆ ಥರ ಹಾಕಿದ್ರೆ ತಪ್ಪು. ಅದಕ್ಕೆ ಈಗ ಯಾರು ಗುಂಡು ಹೊಡೆದಿದ್ದಾರೆ, ಯಾರು ಏನಾಗಿದೆ, ಅತಿ ಮೀರಿ ಹೋದಾಗ ಯಾರೋ ಹೊಡೆದಿದ್ದಾರೆ, ಅದು ಯಾರು ಅಂತ ತನಿಖೆಯಿಂದ ಹೊರಗೆ ಬರಲಿ. ಇಂಥ ಒಂದು ಮಹಾತ್ಮರ ಫೋಟೋ ಹಾಕಿದಕ್ಕೋಸ್ಕರ ಇವ್ರು ಇಷ್ಟೊಂದು ದೊಡ್ಡ ಇದನ್ನ ಹಾಕುವಂಥ ನೆಸೆಸಿಟಿ ಇತ್ತ? ಇದೆಲ್ಲ ಪ್ರಜಾಪ್ರಭುತ್ವ ಅಂತ ಹೇಳ್ತಾರ? ಪ್ರಜಾಪ್ರಭುತ್ವದಲ್ಲಿ ನಡ್ಕೊಳ್ಳೋ ರೀತಿನ ಇವರು? ಎಲ್ಲ ಮಂತ್ರಿಗಳಾಗಿದ್ದರು, ಎಲ್ಲ ಮಾಜಿ ಆಗಿದ್ದಾರೆ. ಇವರೆಲ್ಲ ಎಲ್ಲರ ಚರಿತ್ರೆ ಎಲ್ಲರದು ಗೊತ್ತಿದೆ. ನಾವು ಅದ್ರ ಬಗ್ಗೆ ಈಗ ರೆಡ್ಡಿಗಳು ಗಲಾಟೆ ಆಗಿದೆಯೋ ಯಾರಿಂದ ಆಗಿದೆಯೋ ನಮಗೆ ಅದು ಪ್ರಶ್ನೆ ಅಲ್ಲ. ಯಾರೇ ಆಗಿರಲಿ, ರೆಡ್ಡಿಗಳರಾಗಿರ್ಲಿ, ಇನ್ನೊಬ್ಬರಾಗಿರ್ಲಿ, ಈ ರೀತಿ ಈ ಮಾಡಿರೋಂಥ ಕೃತ್ಯ ಇದೆಯಲ್ಲ, ಇವರು ಗಲಾಟೆ ಮಾಡಿರೋದು ರೀಸನ್ ಇದೆಯಲ್ಲ, ಸಮಸ್ಯೆ ಇದೆಯಲ್ಲ, ಅದು ತಪ್ಪು. ಬಿಜೆಪಿಯವ್ರು ಮಾಡಿರೋದು ನಾನು ಖಂಡಿಸ್ತೀನಿ. ಅದು ಇವರಿಗೆ ಆತ್ಮಗೌರವ ಇದ್ರೆ ಡಿಪೆಂಡ್ ಮಾಡ್ಕೋಬಾರ್ದು. ಬಿಜೆಪಿಯವರು ಹೆಂಗ್ ಡಿಪೆಂಡ್ ಮಾಡ್ಕೋತಾರೆ? ಒಬ್ಬ ಮಹಾತ್ಮನ ಫೋಟೋ ಹಾಕಿದ್ದಕ್ಕೆ ಇಷ್ಟೆಲ್ಲ ರಾಜ್ಯಾಂತ ಮಾಡ್ಬೇಕು ಇವರು ರಾಜ್ಯದಲ್ಲಿ? ಇವರವೆಲ್ಲ ಫೋಟೋ ಹಾಕಿದಾಗ ಮಾಡ್ತಾರ? ಪ್ರಧಾನಮಂತ್ರಿಗಳು ಬರ್ತಾರೆ, ಎಲ್ಲ ಬರ್ತಾರೆ, ಮಹಾತ್ಮರು ಬಂದಾಗ ಹಾಕ್ತಾರೆ. ಮಹಾತ್ಮ ಗಾಂಧೀಜಿ ಫೋಟೋನ ತೆಗೆದಾಕ್ಯಾರಲ್ಲ. ಈಗ ಮಹಾತ್ಮ ಗಾಂಧೀಜಿ ಕಾರ್ಡ್ನ ತೆಗೆದಾಕ್ಯಾರಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧೀಜಿ ಫೋಟೋ ಏನ್ ಮಾಡಿತ್ತು? ಹೆಸರೇನ್ ಮಾಡಿತ್ತು? ಮಹಾತ್ಮ ಗಾಂಧೀಜಿ ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ಟಿಲ್ವಾ? ಅದೇ ಯಾಕೆ ಚೇಂಜ್ ಮಾಡಿರು? ಯಾರನ್ನ ಕೇಳಿ ಮಾಡಿರು? ಇವ್ರ ಪಾರ್ಟಿ ಡಿಸಿಷನ್ನ ಕೇಳಲಿ. ಭಾರತ ದೇಶದಲ್ಲಿ ಜನದ ಅಭಿಪ್ರಾಯನ ಯಾರಿಗೆ ಬರುತ್ತೆ ನೋಡೋಣ. ಇದೊಂದು ಸಮೀಕ್ಷೆ ಮಾಡಲಿ.